ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಪದ್ಧತಿ ಕಲಾಚಾರದ ಪ್ರತೀಕವಾದಂಥ ವಿಶೇಷತೆಗಳನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಿಮ್ಮ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಸವನಗುಡಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಇತ್ತೀಚೆಗಷ್ಟೇ ಖ್ಯಾತ ಕವಿಯತ್ರಿ, ಅಂಕಣಕಾರ್ತೆ ಹಾಗೂ ಪತ್ರಕರ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪ್ರತಿಭಾ ನಂದಕುಮಾರ್ರ ಕಾವ್ಯ ಕುರಿತ ವಿಶೇಷ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಪ್ರತಿಭಾ ನಂದಕುಮಾರ್ ಹೀಗೆ ಅಂತನೇ ಅಂತ ಅನ್ಕೊಂಡಿರ್ಬೇಕಾದ್ರೆ ಜೋಗಿ ಅವರು ಅವರ ಪುಸ್ತಕದಲ್ಲಿ ಇನ್ನೊಂದು ಪರಿಚಯವನ್ನು ಕೊಡ್ತಾರೆ. ಏನಂತಂದರೆ, ಆಕೆ ದಿಟ್ಟ ಅಮ್ಮ, ಕೆಟ್ಟ ಸಿಟ್ಟಿನ ಗೆಳತಿ, ಯಾವಾಗ ಬೇಕಿದ್ದರೂ ತೊರೆದು ಹೋಗಬಹುದಾದ ಭಾಗೀರಥಿ, ಮಹಾನ್ ಜಗಳಗಂಟಿ, ನಿಂತಲ್ಲಿ ನಿಲ್ಲದ, ದಿನಕ್ಕೊಂದು ಹೊಸ ಯೋಜನೆಯೊಂದಿಗೆ ಹಾಜರಾಗುವ, ಇವತ್ತು ಈ ಪತ್ರಿಕೆ, ನಾಳೆ ಇನ್ಯಾವುದೋ ಒಂದು ಸಂಸ್ಥೆ, ನಾಡಿದ್ದು ಸಮಾಜ ಸೇವೆ, ಮತ್ತೊಂದು ದಿನ ಉತ್ಕಟ ವಿರಾಮ, ಮಗದೊಮ್ಮೆ ದಿವ್ಯ ಔದಾಸೀನ್ಯ, ಅದ್ಯಾವುದೋ ದೇಶದಲ್ಲಿ ಕವಿತೆ ಓದುತ್ತಾ ಹೊಟ್ಟೆ ಕಿಚ್ಚಿಗೆ ಕಾರಣವಾಗುವ, ಯಾವುದೋ ದೇಶದ ಕವಿಯೊಬ್ಬಳನ್ನು ಕರೆತಂದು ಅವಳ ಕವಿತೆಗಳನ್ನು ಓದಿಸುವ, ವೇದಿಕೆಯ ಮೇಲೆ ನಿಂತು ಹಲವರ ಸಿಟ್ಟಿಗೆ ನೆಪವಾಗಬಲ್ಲ ಮಾತಾಡಿ ಅನೇಕರ ದ್ವೇಷ ಕಟ್ಟಿಕೊಂಡು ಓಡಾಡುವ ಪ್ರತಿಭಾ. 6 ಪುಸ್ತಕಗಳನ್ನು 3 ಜನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ವಿವಿಧ ಪ್ರಕಾಶನಾಲಯಗಳಿಂದ ಪ್ರಕಟಿತಗೊಂಡಂಥ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವೂ ಜರುಗಿತು. ಏನಾಗುತ್ತಂದರೆ, ಪ್ರತಿಭಾ ಪದ್ಯ ಓದುವಾಗ ಎಂಜಾಯ್ಡ್ ಎಡಿಟಿಂಗ್ ದಿಸ್ ಬುಕ್. ಯಾಕಂದರೆ ಇದನ್ನು ಓದ್ತಾ ಓದ್ತಾ ಇಲ್ಲಿ ರೆಫರ್ ಮಾಡಿರೋ ಪದ್ಯಗಳನ್ನು ನಾನು ಓದಿದೆ. ಮತ್ತು ಹಿಂಗಾಗಿ ಅಂತಂದರೆ, ಈ ಕಾಲ ಮಾಸಿದಂತೆ ಎಲ್ಲ ಹಳೆಯ ಈ ಕವಿಗಳು ಹಳಬರಾಗ್ತಾ ಹೋಗ್ತಾರೆ, ಅವರ ಕಾವ್ಯನೂ ಮಾಸ್ತಾ ಹೋಗುತ್ತೆ. ಬಟ್ ಪ್ರತಿಭಾದ ಹಾಗಾಗಲ್ಲ. ಅವ್ರದ್ದು ಮೊದಲು ಬರೆದ ಪದ್ಯ ಇವತ್ತು ಓದಿದ್ರು ಎಷ್ಟು ಫ್ರೆಶ್ ಆಗಿದೆ ಅನಿಸುತ್ತೆ. ಅಂದರೆ ಈ 2 ಕಾರಣಕ್ಕೆ. ಒಂದು, ಅವರ ಕಾವ್ಯದ ತೀವ್ರತೆ ಕಡಿಮೆ ಆಗಿಲ್ಲ, ಅವರ ಭಾಷೆ ಮತ್ತಷ್ಟು ಮೊನಚಾಗ್ತಾ ಆಗಲೇ ಹೇಗಿತ್ತೋ ಈಗಲೂ ಹಾಗೆ ಇದೆ ಅಂತ. ಕಾಯ ಮತ್ತು ಕಾವ್ಯ ಮೀಮಾಂಸೆ. ಕಾಯ ಇದರಲ್ಲಿ ಪ್ರತಿಭಾ ಅವರು ಬರೆದಿದ್ದನ್ನು ನಾವು ಬರೀ ಕಾವ್ಯ ಮೀಮಾಂಸೆ ಅಂತ ಅಲ್ಲಿಂದ ನಾವು ದೃಷ್ಟಿಕೋನದಿಂದ ನೋಡುವಾಗ ಅದರಲ್ಲಿ ಕಾಯ ಅಂತ ಒಂದು ಐಡಿಯಾ ಬರುತ್ತಲ್ವ, ಅದ್ರ ಬಗ್ಗೆ ಅದೇ ತುಂಬ ಸೆಂಟ್ರಲ್ ಕೋರ್ ಅಂತ ಹೇಳ್ತಾರೆ. 3ನೇದು ಅವ್ರು ಏನು ಹೇಳ್ತಾರೆ ಅಂದರೆ, ದುಃಖ ನನ್ನ ಅನುಭವ ಸಾಕ್ಷಿಯ ಕೊನೆ. ಪ್ರತಿಭಾ ಉದ್ದಕ್ಕೂ ಧೀರೋದಾತ್ತವಾದ ಒಂದು ಹೋರಾಟವನ್ನು ನಡೆಸಿರೋದು, ಒಂದು ಮುಖಾಮುಖಿಯನ್ನು ನಡೆಸಿರೋದು ಸತ್ಯದ ಜೊತೆಗೆ. ಆದರೆ ಪ್ರತಿಭಾ ಮುಖಾಮುಖಿಯಾದ ಸತ್ಯ ಯಾವುದಿದೆ, ಮುಖಾಮುಖಿ ಆಗ್ತಾ ಇರುವ ಸತ್ಯ ಯಾವುದಿದೆ, ಅದು ಯಾವುದನ್ನ ತತ್ವಜ್ಞಾನದಲ್ಲಿ ನಾವು ಸತ್ಯ ಅಂತ ಕರಿತೀವಿ, ಯಾವುದನ್ನ ಬೇರೆ ಬೇರೆ ನೆಲೆಗಳಲ್ಲಿ ಸತ್ಯ ಅಂತ ಕರಿತೀವಿ, ಅದರಷ್ಟು ಸರಳವಾದ ಸತ್ಯ ಅಲ್ಲವೇ ಅಲ್ಲ. ಯಾಕೆ ಅಂತಂದರೆ, ನಾವು ಎದುರಾಗಬೇಕಾಗಿರುವ ಸತ್ಯ ಯಾವುದು ಅಂತಂದರೆ, ಜಾಣ ಗುರುಡನ್ನ, ಜಾಣ ಕಿವುಡನ್ನ ನಟಿಸ್ತಾ ಸತ್ಯದ ಬಗೆಗೆ ಮಾತಾಡೋರ ಜೊತೆನಲ್ಲಿ ನಾವು ಸತ್ಯದ ಜೊತೆ ಮುಖಾಮುಖಿ ನಡೆಸೋದಿದೆಯಲ್ಲ, ಅದು ಅಷ್ಟು ಸುಲಭದಲ್ಲ. ಅದರಿಂದಲೇ ನಾನು ಯಾವಾಗಲೂ ಹೇಳೋದು, ದಲಿತರ ಹೋರಾಟಕ್ಕೂ ಮಹಿಳೆಯರ ಹೋರಾಟಕ್ಕೂ ಬಹಳ ಸೂಕ್ಷ್ಮವಾದ ಹೋರಾಟಗಳು ಎಲ್ಲಿದ್ದಾವೆ ಅಂತಂದರೆ, ನಾವು ಹೆಣ್ಮಕ್ಳು ಎದುರಿಸುವ ಅಮೂರ್ತವಾದ ನೆಲೆಗಳೇನಿದ್ದಾವೆ, ಆ ಅಮೂರ್ತವಾದ ನೆಲೆಗಳು ಬಹಳ ಸುಲಭವಾಗಿ ಗ್ರಹಿಕೆಗೆ ದಕ್ಕುವಂಥದ್ದು ಅಲ್ವೇ ಅಲ್ಲ ಅಂತ. ದಲಿತರಲ್ಲಿ ಒಂದು ರೂಪಾಂತರ ಆಗಬೇಕಾದ ಅಗತ್ಯ ಇತ್ತು. ಆ ಅಗತ್ಯವನ್ನ ದಲಿತ ಚಳುವಳಿ ತುಂಬ ಸರಿಯಾಗಿ ಗ್ರಹಿಸ್ತು. ಹೆಣ್ಮಕ್ಳ ವಿಷಯದಲ್ಲಿ ನನಗನ್ಸೋದು ಏನು ಅಂದರೆ, ಅದು ರೂಪಾಂತರಕ್ಕಿಂತ ಹೆಚ್ಚು ಅದು ಸತ್ಯದ ಅನಾವರಣದ ಕಡೆಗೆ ಗಮನವನ್ನು ಕೊಡಬೇಕಾಗಿ ಬಂತು. ಅದೇ ಅವಳ ಒತ್ತು, ಅದೇ ಅವಳ ಗೊತ್ತು, ಅದೇ ಅವಳ ಗುರಿ ಎಲ್ಲವೂ ಆಗಿತ್ತು ಅಂತ. ಪ್ರತಿಭಾ ಉದ್ದಕ್ಕೂ ನಡೆಸಿದ ಹೋರಾಟ ಈ ಬಗೆಯದ್ದು ಅಂತ ನನಗೆ ಅನಿಸುತ್ತೆ.
ಬೆಂಗಳೂರಿನ ರಾಜಾಜಿನಗರದ ಶ್ರೀರಾಮ ಮಂದಿರ ಕ್ರೀಡಾಂಗಣದಲ್ಲಿ ಇತ್ತೀಚೆಗಷ್ಟೇ ರಾಜ್ಯ ಸ್ತ್ರೀ ಶಕ್ತಿ ಸಮೂಹ ಸಮುದಾಯದ ವತಿಯಿಂದ ಸ್ವಸಹಾಯ ಗುಂಪುಗಳ ವತಿಯಿಂದ ಉತ್ಪಾದಿತಗೊಂಡಂಥ ವಿಶೇಷ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಕರ್ಮಣಿ ಉತ್ಸವ 2026 ಅದ್ಧೂರಿಯಾಗಿ ಆಯೋಜನೆ ಮಾಡಲಾಯಿತು. ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಮೂಡಿಬಂದಂಥ ಕರ್ಮಣಿ ಉತ್ಸವ 2026 ಈ ವಿಶೇಷ ಸಮಾರಂಭದಲ್ಲಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ರಾಮಲಿಂಗಾರೆಡ್ಡಿ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಜರುಗಿತು. ಈ ವಿಶೇಷ ಸಮಾರಂಭಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಕರ್ಮಣಿ ಉತ್ಸವದ ಯೋಜನೆ ಏನಪ್ಪ ಅಂದರೆ, ಹಳ್ಳಿಲಿ ದುಡಿದಂಥ ಹೆಣ್ಣುಮಕ್ಕಳು ಶ್ರಮಪಟ್ಟು ಅವರ ಬದುಕನ್ನು ಕಟ್ಕೊಳ್ಳೋದು, ಸ್ವಾಭಿಮಾನದ ಬದುಕು ಕಟ್ಕೊಳ್ಳೋಂಥದ್ದು. ಬಡವರಿರ್ಬೋದು, ಸಾಕು ದೊಡ್ಡವ್ರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಆದರೆ ವ್ಯಾಪಾರ ಮಾಡಿಕೊಂಡು ಹಳ್ಳಿಯಲ್ಲಿ ಬೀದಿಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಅವರ ಸ್ವಾಭಿಮಾನವನ್ನು ಕಟ್ಕೊಂಡಿದ್ದಂಥವ್ರಿಗೆ ಪದ್ಮಾವತಿಯವರು ಏನು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಇದು ಬಡವರಿಗೋಸ್ಕರ. ಯಾರಿಗೆ ಶಕ್ತಿ ಇಲ್ಲ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಮಹಿಳೆ ಸುಧಾರಿಸಿದ್ರೆ, ಮಹಿಳೆ ಸಬಲೀಕರಣಗೊಂಡ್ರೆ, ಮಹಿಳೆ ಅಭಿವೃದ್ಧಿ ಹೊಂದಿದ್ರೆ ಆ ಮನೆ ಅಭಿವೃದ್ಧಿ ಹೊಂದುತ್ತೆ, ಆ ಊರ ಅಭಿವೃದ್ಧಿ ಹೊಂದುತ್ತೆ, ಆ ಸಮಾಜ ಅಭಿವೃದ್ಧಿ ಹೊಂದುತ್ತೆ. ಮಹಿಳಾ ಸಬಲೀಕರಣಕ್ಕೋಸ್ಕರ ಈ ಒಂದು ಕರ್ಮಣಿ ಉತ್ಸವ ಆಗಿರಬಹುದು, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಪನ್ನು ಕೂಡ ನಾವು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದ್ವಿ. ಹಳ್ಳಿಯಲ್ಲಿ ಕುಳಿತಂಥ ಆ ನಮ್ಮ ಅಕ್ಕ ತಂಗಿಯರು ಸ್ವಂತ ಕೈಯಿಂದ ಮಾಡಿದಂಥ ಅನೇಕ ವಸ್ತುಗಳನ್ನು ಈ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಪ್ ಮುಖಾಂತರ ತಾವು ಉಪಜೀವನ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿ ಆ್ಯಪನ್ನು ತೆಗೆದುಕೊಂಡು ಬಂದಿದ್ದೇವೆ. ಮುಂಬರುವಂಥ ದಿನದಲ್ಲಿ ಹೋಬಳಿ ಮಟ್ಟದವರೆಗೂ ಕೂಡ ಈ ಒಂದು ಆ್ಯಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ನಾವು ವರ್ಕ್ಶಾಪನ್ನು ಕೂಡ ಏರ್ಪಾಟ್ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಕಾಶಕರ ಸಂಘ ಹೊಸತು ಪತ್ರಿಕೆ ಸಹಯೋಗದಲ್ಲಿ ಬೆಂಗಳೂರಿನ ಎಂಬಸಿ ಸೆಂಟರ್ ಹೊಸತು ಸಭಾಂಗಣದಲ್ಲಿ ಸ್ವರ್ಣ ಮಹೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಉತ್ತೇಜನ ನೀಡುವುದರ ಜೊತೆಗೆ ಸಮಾಜದ ನಿರ್ಮಾಣದ ಆಶೋತ್ತರವನ್ನ ಹೊತ್ತು ಪ್ರಕಾಶಕರ ಸಂಘದ ನೂತನ ಸಾಮಾಜಿಕ ಜಾಲತಾಣಗಳ ಉದ್ಘಾಟನಾ ಸಮಾರಂಭವನ್ನು ಅದ್ಧೂರಿಯಾಗಿ ಆಯೋಜಿಸಿತ್ತು. ಈ ಸಾಮಾಜಿಕ ಜಾಲತಾಣದ ಉದ್ಘಾಟನೆ, ಸೊ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಬೇಕಾಗಿದ್ದಂತಹ ಕಾರ್ಯಕ್ರಮ. ಯಾಕೆ ಅಂತಂದರೆ ಇವತ್ತು ಟ್ರೆಡಿಷನಲ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಪತ್ರಿಕೆ ಅಥವಾ ಟಿ ವಿ ಚಾನಲ್ಗಳು, ಇದೆಲ್ಲವುದನ್ನು ಮೀರಿ ಸಾಮಾಜಿಕ ಜಾಲತಾಣಗಳು ಎಲ್ಲರ ಮಾಧ್ಯಮ ಆಗಿ ಅದು ಎಮರ್ಜ್ ಆಗ್ತಾ ಇದೆ. ಸೊ ಆ ಕಾರಣದಿಂದಾಗಿ ಸಾಮಾಜಿಕ ಜಾಲತಾಣ
ಎರಡನೇದಾಗಿ ಇನ್ಸ್ಟೆಂಟ್ ಆಗಿ ಸುದ್ದಿಯನ್ನು ಎಲ್ಲರಿಗೆ ಕೂಡ ತಲುಪಿಸೋದು. ಹಾಗಾಗಿ ಕರ್ನಾಟಕ ಪ್ರಕಾಶಕರ ಮಧ್ಯದಲ್ಲಿ ಮಾಹಿತಿಗಳ ಸಂವಹನದ ಕೊರತೆ ಇತ್ತು. ಸೊ ಆ ಕಾರಣದಿಂದಾಗಿ ಎರಡು ಉದ್ದೇಶದಿಂದ ಈ ಸಾಮಾಜಿಕ ಜಾಲತಾಣವನ್ನು ಇನಾಗ್ರೇಟ್ ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ವಿ. ಯಾಕೆ ಅಂತಂದರೆ, ಒಂದು ಪ್ರಕಾಶಕರ ಸಂಘದ ಮಧ್ಯದಲ್ಲಿರುವಂತಹ ಸದಸ್ಯರುಗಳಿಗೆ ಒಂದು ರೀತಿಯ ಕೊಂಡಿಯಾದರೆ, ಉಳಿದಾಗೆ ಸಂಪೂರ್ಣವಾಗಿ ಯಾರ್ಯಾರು ಪ್ರಕಾಶಕರು ಹೊರಗಡೆ ಇದ್ದಾರೆ, ಓದುಗರಿದ್ದಾರೆ, ಬರಹಗಾರಿದ್ದಾರೆ, ಅವರಿಗೆ ಕೂಡ ಈ ಮಾಹಿತಿಗಳು ಸಿಗಲಿ ಅನ್ನೋದು ಮುಖ್ಯ ಕಾರಣ. ಸೊ ಈ ಕಾರ್ಯಕ್ರಮ ಇವತ್ತು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಂದರೆ ಎಕ್ಸ್, ಈ ಮೂರನ್ನು ಕೂಡ ಇವತ್ತು ಶುಭಾರಂಭ ಮಾಡ್ತಾ ಇದ್ದೇವೆ. ಪ್ರಕಾಶಕರು ಅಂತಂದ್ರೆ ಕೇವಲ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನ ಸರಬರಾಜು ಮಾಡಕ್ಕಿರೋರು ಅಥವಾ ಲಾಭ ಮಾಡಕ್ಕಿರೋರು ಅಂತ ಅನ್ನುವಂತಹ ಭಾವನೆ ಇದ್ದಂತಹ ಪ್ರಕಾಶಕರ ಬಗ್ಗೆ ಇಲ್ಲ, ಇವರು ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಳ್ಬಲ್ಲರು. ಹೊಸ ಆಲೋಚನೆಯ ಮೂಲಕ ಹೊಸ ಓದುಗರನ್ನ ಹೆಚ್ಚಿಸುವಂತಹ ಕೆಲಸದ ನಿಟ್ಟಿನಲ್ಲಿ ಕೂಡ ಯಾವ ಸಂಘ ಸಂಸ್ಥೆಗಳು, ಸರ್ಕಾರದ ಸಂಸ್ಥೆಗಳು ಮಾಡದೇ ಇರುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥ ಭಾವನೆಯನ್ನ ಹುಟ್ಟು ಹಾಕಿದೆ. ಈ ಹಿನ್ನೆಲೆಯಲ್ಲಿ ಪ್ರಕಾಶಕರ ಸಂಘದ ಕಾರ್ಯವ್ಯಾಪ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಹೊಸ ಪ್ರಕಾಶಕರನ್ನು ಕೂಡ ನಮ್ಮ ಪ್ರಕಾಶಕರ ಜೊತೆಗೆ ತಗೊಂಡೋಗ್ಬೇಕು. ಕೇವಲ ಪ್ರಕಾಶಕರು ಮಾತ್ರವಲ್ಲ, ಪ್ರಕಾಶಕರ ಜೊತೆಗೆ ಇರುವಂತಹ ಲೇಖಕರನ್ನ, ಮುದ್ರಕರನ್ನ, ಈ ವಿನ್ಯಾಸಕಾರರನ್ನ, ಕಲಾವಿದರನ್ನ, ಎಲ್ಲರನ್ನು, ಓದುಗರನ್ನು ಒಳಗೊಂಡಂತಹ ಒಂದು ಸಮುದಾಯವನ್ನ ಒಂದು ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನ ಪ್ರಕಾಶಕರ ಸಂಘ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದೆ. ಇಲ್ಲೇ ಕಟ್ಟಂತ ಹೇಳಿ ಕಾರ್ಯಕ್ರಮದ ಬೀಜಾಂಕುರ ಪುಸ್ತಕ ಸಂಸ್ಕೃತಿ ಜೊತೆ ಆಗಿದ್ದು ಇದೇ ಕಟ್ಟಡದಲ್ಲೇನೆ. ರಾಜಾರಾಮ್ ಸರು, ನಾನು, ಸೋಮೇಶ್ವರು, ಉಷಾಕಿಣಿಯವರು ಇಷ್ಟು ಜನ ಮೊದಲನೇದಾಗಿ ಮೀಟಿಂಗ್ ಮಾಡಿದ್ವಿ. ಯಾಕಂದ್ರೆ ಅಂತಹ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡುವಾಗ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ. ಈಗ ಟಿವಿ ಬಂದ್ಮೇಲೆ ಪುಸ್ತಕ ಸಂಸ್ಕೃತಿಗೆ ದೊಡ್ಡ ಏಟು ಬಿದ್ದಿದೆ, ಪುಸ್ತಕ ಓದಲ್ಲ ಅಂತ ಆಹಾಕಾರ ನಡೆದಿರುವಾಗ ನಾವು ಯಾಕೆ ಟಿವಿನಲ್ಲಿ ಪುಸ್ತಕ ತೋರಿಸೋಣಪ್ಪ, ಟಿವಿನಲ್ಲೇ ಪುಸ್ತಕ ಪ್ರಚಾರ ಮಾಡೋಣ ಅಂತ ಆವಾಗ ಪುಸ್ತಕ ನಾವೇನು ಒಡವೆ ಕೊಡಲಿಲ್ಲ, ಹಣ ಕೊಡಲಿಲ್ಲ, ಬಹುಮಾನವಾಗಿ ಪುಸ್ತಕಗಳನ್ನು ಕೊಡೋಕ್ಕೆ ಶುರು ಮಾಡಿದ್ವಿ. ಅದರಿಂದ ಎಷ್ಟು ಬೇರೆ ರೀತಿಯ ಬದಲಾವಣೆಗಳು ಮತ್ತೆ ಇದಾಯಿತು ಅಂದರೆ, ಅಂಕಿತದವ್ರು ಬಂದರು, ಸಪ್ನಾದವ್ರು ಬಂದರು, ಆಮೇಲೆ ಸಾವಣ್ಣ, ಬಹುರೂಪಿ, ಚಂದ, ಪ್ರತಿಯೊಬ್ಬ ಪ್ರಕಾಶಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ನನಗೆ ಆಶ್ಚರ್ಯ ಆಗೋದು ಅಂದರೆ ಈ ಪ್ರಕಾಶಕರು ದೇ ಆರ್ ಆಲ್ವೇಸ್ ಎಗೇನ್ಸ್ಟ್ ಈಚ್ ಅದರ್. ಆ ಪ್ರಕಾಶನ ಸಂಸ್ಥೆ ವಿರುದ್ಧ ಈ ಪ್ರಕಾಶನ ಸಂಸ್ಥೆ ಅಂತ ಕೇಳ್ತಾ ಇದ್ದವರು GN ಮೋಹನ್ ಮತ್ತಿತರ ಒಂದು ಒಳ್ಳೆಯ ಮನಸ್ಸುಗಳು, ಪೂರ್ಣಿಮಾ, ವಸುಂಧರಾ ಇದ್ದಾರೆ ಇಲ್ಲಿ, ಎಲ್ಲರೂ ಇದರಲ್ಲಿ ಕಮ್ಮಿಂಗ್ ಅಂಡರ್ ಒನ್ ಅಂಬ್ರೆಲಾ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಎಲ್ಲ ಪ್ರಕಾಶಕರು ಬಂದಿರೋದು ಮತ್ತು ಈ ಪ್ರಕಾಶನ ಸಂಸ್ಥೆನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ಎಲ್ಲ ಒಂದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಈ ಪುಸ್ತಕ ಪ್ರಚಾರದಲ್ಲಿ ಇನ್ನೂ ಒಂದು ಮಾಡ್ಕೋಬೇಕಾಗಿರೋದೇನು ಅಂದರೆ, ಸಾಮಾಜಿಕ ಜಾಲತಾಣ ಅಲ್ಲದೆ ಸರ್ಕಾರ ಜೊತೆ ಯಾರಾದರೂ ನಮ್ಮ ಬಸ್ಸುಗಳು, ರೈಲ್ವೆ ಸ್ಟೇಷನ್ಸ್, ಇವಾಗಂತೂ ವಂದೇ ಭಾರತ್, ಆಹಾ ಹೋಗೋ ಅಂತ ಇಷ್ಟು ಹೇಳೋರು, ಆ ಡಿಜಿಟಲ್ ಸುಮ್ಮನೆ ಸ್ಲೈಡ್ ಶೋ ಥರ ಹೋಗ್ತಾ ಇರುತ್ತೆ ನಮ್ಮ ಮೆಟ್ರೋಗಳಲ್ಲಿ, ಅಲ್ಲಿ ಯಾರಾದರೂ ಈ ಪುಸ್ತಕಗಳು ಬಂದಿರೋಂಥ ಪುಸ್ತಕಗಳು, ಹೊಸ ಪುಸ್ತಕಗಳನ್ನ ಹೇಗೋ ಅದನ್ನು ತಲುಪಿಸೋಕ್ಕೆ ಅಟ್ಲೀಸ್ಟ್ ಕಣ್ಮುಂದೆ ಬಂದರೆ ಮತ್ತು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಆರ್ ಟ್ರಾವೆಲಿಂಗ್, ಅವರಿಗೆ ಈ ಪುಸ್ತಕಗಳ ಬಗ್ಗೆ ಆಸಕ್ತಿ ಮೂಡಿಸೋಕ್ಕೆ ಮತ್ತು ಅದನ್ನು ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ಚಿಕ್ಕ ಸ್ಟಾಲ್ ಥರ ಅವ್ರ ಕೈಗೆಟಕೋ ಹಾಗೆ. ಇವಾಗ ಪುಸ್ತಕಗಳು ಬರ್ತಾ ಇದೆ, ಆದರೆ ಯಾವ ಪುಸ್ತಕ ಬರ್ತಾ ಇದೆ, ಯಾರಿಗೆ ತಲುಪ್ತಾ ಇದೆ ಅನ್ನೋದ್ರಲ್ಲಿ ಇದೆಲ್ಲ ಸ್ವಲ್ಪ ಸ್ಮಾರ್ಟಾಗಿ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಜೊತೆ ಇದನ್ನು ನೀವು ಕೈಗೆ ತೊಗೊಂಡ್ರೆ ನಾನು ಹೇಳಿದಂಗೆ ಬೀಯಿಂಗ್ ಸೀನ್ ಅನ್ನೋದು ಇದು ಅದಾಗುತ್ತೆ. ಪ್ರಕಾಶಕರ ಸಂಘಕ್ಕೆ ಏನು ವಿಷನ್ ಸ್ಟೇಟ್ಮೆಂಟ್ ಇದೆ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ ಇದೆಯಾ ಅಂತ. ಸೊ 50 ವರ್ಷದಿಂದಲೇ ನೀವು ವಿಷನ್ ಇಲ್ದೇನೆ ಹೋಗ್ತಾ ಇದ್ದೀರಾ ಮುಂದಕ್ಕೆ. ಸೊ ಮೊದಲು ನೀವು ಮಾಡಬೇಕಾದ ಕೆಲಸ, ನನ್ನ ಗುರಿ ಏನು, ಅದ್ರ ಜೊತೆಗೆ ಒಂದು ಮಿಷನ್ ಸ್ಟೇಟ್ಮೆಂಟ್ ಹೇಗೆ ಮಾಡ್ತೀನಿ ನಾನು ಅದನ್ನು ಅಂತ.
ಸೊ ಬಹುಶಃ ನನಗನ್ಸುತ್ತೆ ಆ ಗುರಿಯಿಂದ ನೀವು ಇವತ್ತು ಶುರು ಮಾಡಬೇಕಾಗತ್ತೆ. ಏನೋ ಒಂದು ಹಾಕೋಬೇಕಾಗತ್ತೆ. ನೀವು ಒಂದು ಕುಲ ಮಾಡ್ತಿರೋ, ಇಲ್ಲ ಸೇವೆ ಮಾಡ್ತಿರೋ, ಅಥವಾ ಎಂಪವರ್ ಮಾಡ್ತಿರೋ, ಏನೋ ಆ ರೀತಿ ಅಂತ ಹೊಂದಿರ್ತಿದ್ದು. ಎರಡನೇದು, ಅದಕ್ಕೆ ತಕ್ಕಂತೆ ಏನು ಮಾಡೋಕ್ಕೆ ಸಾಧ್ಯತೆ ಇದೆ. ನಾನು ಕನ್ನಡಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಪುಸ್ತಕ ಅಂದರೆ ಒಂದು ಡೇಟಾ ಬೇಸ್ ಇಲ್ಲ. ಎಷ್ಟು ಪ್ರಕಾಶಕರಿದ್ದಾರೆ ಕರ್ನಾಟಕದಲ್ಲಿ, ಎಷ್ಟು ಲೇಖಕರಿದ್ದಾರೆ ಅಥವಾ ಹೊರಗಡೆ ಆಗಲಿ ಎಲ್ಲರಾಗಲಿ. ಇವಾಗ ಮುಂಬೈ ಅಂತ ಒಂದು ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಕನ್ನಡ ಪುಸ್ತಕ ಬಂದಿದೆ, ಎಲ್ಲಿ ಸಿಗತ್ತದು? ನೀವು ನೋಡ್ಬೋದು. ಅಲ್ಲಿ ಸುಮಾರು ನಾನೇ ಒಂದು ಪಟ್ಟಿ ನೋಡಿದೆ, ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ಡಿಪಾರ್ಟ್ಮೆಂಟ್ದು ಸುಮಾರು 100 ರಿಂದ 120 ಪುಸ್ತಕಗಳು ಬಂದಿವೆ. ಅದು ಎಲ್ಲೂ ಸಿಕ್ಕಲ್ಲ, ಇಲ್ಲೆಲ್ಲೋ ಹುಡುಕಿ ಮಾಡಿ ನಾವು ತಗೊಳ್ಬೋದು. ಅಂದರೆ ಆ ಡೇಟಾ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ವ್ಯಾಪಾರದ ಮಧ್ಯೆನೂ ಮತ್ತು ಪುಸ್ತಕ ಪ್ರಕಟಣೆಯ ಮಧ್ಯೆನೂ ಆ ಪ್ರಕಾಶಕನ ಒಂದು ಮನೋಭಾವ, ಅದೊಂದು ಕೆಮಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ಕಾರಣಕ್ಕಾಗಿ ಅವನು ಪುಸ್ತಕ ಪ್ರಕಟಣೆಗೆ ಬರ್ತಾನೆ. ಆ ಪುಸ್ತಕ ಪ್ರಕಟಣೆಗೆ ಬಂದಾಗ ಪುಸ್ತಕ ಪ್ರಕಟಣೆಗೂ ಒಂದು ವಿಷನ್ ಇರ್ತದೆ. ಇಲ್ಲಿ ಪ್ರಕಾಶನ ಸಂಸ್ಥೆಗಳಲ್ಲಿಯೂ ಸಹಿತ ಪ್ರಕಾಶನವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ನೋಡಿ, ಒಂದು ವ್ಯಾಪಾರವನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ವ್ಯಾಪಾರದ ಅಂಶಗಳಿದ್ದೇ ಇರ್ತವೆ. ಸೊ ಈ ವ್ಯಾಪಾರವನ್ನು ಇಟ್ಟುಕೊಂಡೂ ಸಹಿತ ಅದಕ್ಕಿಂತ ದೊಡ್ಡ ಪ್ರಮಾಣದಾಗಿ ಒಂದು ವಿಷನ್ ಇರ್ತದೆ. ಆ ವಿಷನ್ ಏನಂತಂದರೆ ಸೋಷಿಯಲ್ ಸರ್ವಿಸ್. ಸೊ ಒಂದು ಕನ್ನಡ ಭಾಷೆ ಮತ್ತು ಲಿಪಿ ಉಳಿಬೇಕು. ಎರಡನೇದಾಗಿ ಓದುಗರು ಬರಬೇಕು. ಓದುಗರು ಬರಬೇಕಂತಂದಾಗ ನಾವು ಬರಹಗಾರರ ಕಡೆಗೆ ಗಮನ ಕೊಡ್ತೇವೆ ಹೊರತು ಓದುಗರ ಬಗ್ಗೆ ಗಮನ ಕೊಡ್ತೇವೆ. ಸೊ ಓದು ಹ್ಯಾಬಿಟನ್ನು ಹುಟ್ಟಾಕೋದ್ರ ಜೊತೆಗೇನೆ ಅದರೊಳಗೇ ಬರಹಗಾರನ ಹುಟ್ಟಾಕ್ತಕ್ಕಂಥದ್ದು ಈ ಥರ ಈಗಾಗಲೇ ಕಮ್ಮಟಗಳನ್ನ ಮಾಡಿದ್ದೀವಿ. ಆ ಥರದ ಮೂಲಕ ಈ ಪ್ರಕಾಶನ ಸಂಸ್ಥೆ ಎಲ್ಲರನ್ನೂ ಒಳಗೊಳ್ಳಬೇಕು ಅಂತ ಅನ್ನೋದು ನಮ್ಮ ಆಶಯ. ಈ ಪ್ರಕಾಶಕರ ಸಂಘ ಕೇವಲ ಪ್ರಕಾಶಕರ ಒಂದು ಪುಸ್ತಕ ಖರೀದಿ ಅಥವಾ ಸರ್ಕಾರದ ಜೊತೆಗಿನ ಒಂದು ಮಾತುಕತೆ ಮಾತ್ರ ಅಲ್ಲ, ಇದರ ಒಂದು ವ್ಯಾಪ್ತಿ ಬಹಳ ದೊಡ್ಡದು ಅನ್ನೋದನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಪ್ರಕಾಶಕರ ಸಂಘ ಮುನ್ನಡೀತಾ ಇದೆ ಕೂಡ. ಪ್ರಕಾಶಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿ ನಾವೇ ಒಂದು ಪುಸ್ತಕ ನೀತಿಯನ್ನು ಕೂಡ ರೂಪಿಸಿ ಕೊಡಬೇಕು. ಅದು ಬಹಳ ಮುಖ್ಯ. ಓದುಗರು, ಲೇಖಕರು ಮತ್ತು ಪ್ರಕಾಶಕರ ನಡುವೆ ಒಂದು ಯಾವ ರೀತಿ ಇರಬೇಕು ಪುಸ್ತಕ ನೀತಿ ಅನ್ನೋದ್ರ ಬಗ್ಗೆ ಅಂತ ಹೇಳಿ ಆಲೋಚನೆ ಮಾಡಬೇಕಾಗಿದೆ ಅಂತ ನಂಗೆ ಅನಿಸುತ್ತೆ. ಬೆಂಗಳೂರಿನ ಎಂಡೆವರ್ಸ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಸರ್ವಿಸಸ್ ಸಂಸ್ಥೆಯು ಇತ್ತೀಚೆಗಷ್ಟೇ ವಿಶೇಷ ಚೇತನ ಮಕ್ಕಳಿಗೆ ಅಭಿವೃದ್ಧಿ ವಿಳಂಬ, ADD, ADHD ಹಾಗೂ ಕಲಿಕಾ ಸವಾಲುಗಳನ್ನು ಎದುರಿಸುವಂತಹ ಮಕ್ಕಳ ಇನ್ಕ್ಲೂಸಿವಿಟಿಗಾಗಿ ಸ್ಟೆಪ್ ಅಪ್ ಫಾರ್ ಇನ್ಕ್ಲೂಷನ್ ವಾಕೆಥಾನ್, ವಿಶೇಷ ಅಗತ್ಯಗಳಿಗಿರುವ ಮಕ್ಕಳಿಗಾಗಿ ಸ್ವೀಕಾರ, ಬೆಂಬಲ ಮತ್ತು ಸಮಾನ ಅವಕಾಶಗಳ ಸಂದೇಶವನ್ನು ಸಮಾಜಕ್ಕೆ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೆಲ್ಫ್ ಡಿಫೆನ್ಸ್ನ ಅತ್ಯಂತ ಉತ್ತಮವಾದಂಥ ಆಯುಧ ಅಂದರೆ ಅದು ಒಂದು ಕೊರಿಯನ್ ಸಮರ ಕಲೆ, ಟೆಕ್ವಾಂಡೋ ಕಲೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ 24ನೇ ರಾಜ್ಯ ಮಟ್ಟದ ಟೆಕ್ವಾಂಡೋ ಗೇಮ್ಸ್ 2026 ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮದಲ್ಲಿ 2000ಕ್ಕೂ ಹೆಚ್ಚು ಸ್ಪರ್ಧಾಳುಗಳು, 170ಕ್ಕೂ ಹೆಚ್ಚು ಶಾಲಾ, ಕಾಲೇಜು ಹಾಗೂ ಕ್ಲಬ್ಸ್ಗಳಿಂದ ಭಾಗಿಯಾಗಿದ್ದರು.
ಭಾರತದ ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ಸ್ ಕಲೆಗಳಲ್ಲಿ ಕಲರಿಪಯಟು ಈ ಕಲೆಗೆ ತನ್ನದೇ ಆದಂಥ ವಿಶೇಷ ಸ್ಥಾನಮಾನವಿದೆ. ಕಲರಿಪಯಟು ಈ ಒಂದು ವಿದ್ಯೆಯನ್ನು ಇನ್ನಷ್ಟು ಪ್ರಚುರಪಡಿಸುವಂಥ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವ SJRC ಸಭಾಂಗಣದಲ್ಲಿ ಕಲರಿ ಅನುಭವ ಅನ್ನುವಂಥ ಸಾಂಸ್ಕೃತಿಕ ಸಂಜೆಯ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕಲರಿ ಮನೋವರ್ ಅಂದರೆ ಇದೊಂದು ಕಲರಿಪಯಟು ವಿಶೇಷ ಟ್ರಸ್ಟ್ ಆಗಿದ್ದು ಈ ಸಂಸ್ಥೆ ವಿಶೇಷ ರೀತಿಯಲ್ಲಿ ಸಾಂಸ್ಕೃತಿಕ ಸಂಜೆಯನ್ನು ಆಚರಣೆ ಮಾಡಿತು. ಈ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಆಫ್ ಮಾಡರ್ನ್ ಪೈಥನ್ ಗೇಮ್ಸ್ ಮಿಸ್ಟರ್ BH ಅನಿಲ್ ಕುಮಾರ್ ನಿವೃತ್ತ IAS ಹಾಗೂ ಭಾರತದ ಮೊದಲ ಮುವಾಯ್ ಥಾಯ್ ನ್ಯಾಷನಲ್ ಚಾಂಪಿಯನ್ ಮಿಸ್ಟರ್ ಸೂರ್ಯ ಸಾಗರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. I would like to congratulate all the students who have managed to go higher. I would like to call this as an art form because this was practiced probably in the older days for martial arts, for saving oneself and for killing your enemies at that point of time. But now, in the present day context, that is no longer the case. You don't have to fight your enemy. Or rather, how a winner is judged by the kind of finish which is got in his actions, and that's why I would like to call it as an art form. But take it forward. ಇದರಿಂದ ನೀವೇನಾದರೂ ನಮ್ಮ ಸಿಸ್ಟಮ್ಗೆ ಬರೀ ಫೈಟಿಂಗ್ ಅಂತಲ್ಲ, ಇದರಿಂದ ನಿಮ್ಗೆ ಏನು ಕಲಿಕೆ ಆಗುತ್ತೋ ಅದನ್ನ ನಮಗೆ ನಮ್ಮ ಜನರಿಗೆ ಮತ್ತೆ ನ್ಯೂ ಜನರೇಷನ್ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ. According to me, Kalari is not just a practice. It is a way of life where everyone has to follow because it improves the focus, concentration, the flexibility, balance, stamina, everything. ಸ್ನೇಹದೀಪ್ ಅಂಧ ಅಂಗವಿಕಲರ ಸಂಸ್ಥೆಯು ಬೆಂಗಳೂರಿನ ಯಶವಂತಪುರದ BWSSBಯ ರಜತ ಭವನದಲ್ಲಿ ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ 2 ದಿನಗಳ ಕಾಲ ಜರುಗಿದಂತಹ ಪ್ರತಿಭಾ ಅನ್ವೇಷಣಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ದೃಷ್ಟಿ ವಿಕಲಚೇತನರು 500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಿ ಪ್ರತಿಭಾ ಅನ್ವೇಷಣೆಯಲ್ಲಿ ಪಾಲ್ಗೊಂಡಿದ್ದರು.
ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಸುಮಾರು 18 ವರ್ಷದಿಂದ ನಾವು ನಡೆಸ್ತಾ ಬರ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಅಂಧ ವ್ಯಕ್ತಿಗಳು ಸುಮಾರು 6 ವಯಸ್ಸು ಮಕ್ಕಳಿಂದ ಹಿಡಿದು 24 ವಯಸ್ಸು ಮಧ್ಯಮ ವರ್ಗದ ನಮ್ಮ ಯಂಗ್ ಪೀಪಲ್ವರೆಗೂ ನಾವು ಸಿಂಗಿಂಗು, ಡ್ಯಾನ್ಸು, ಮ್ಯೂಸಿಕ್ಕು, ಮಿಮಿಕ್ರಿ, ಮೋನೋ ಆ್ಯಕ್ಟಿಂಗ್ ಎಲ್ಲ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟು ಅವರಲ್ಲಿರುವಂಥ ಒಂದು ಪ್ರತಿಭಾವನ್ನು ನಾವು ಆಚೆ ಕಡೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್ಸು ನಮ್ಮ ಜನಗಳಿಗೆ ನಮ್ಮ ಮೀಡಿಯಾ ಮೂಲಕ ನಮ್ಮ ಎಲ್ಲರಿಗೂ ತಿಳಿಸ್ಬೇಕನ್ನುವುದೇ ನಮ್ಮ ಒಂದು ಬಯಕೆ. ನನಗೆ ನಿಮ್ಮೆಲ್ಲರೂ ನೋಡಿ ಇಷ್ಟು ಖುಷಿ ಆಗ್ತಿದೆ ಅಂದರೆ, ನಿಮ್ಮ ಮುಖದಲ್ಲಿ ಅಷ್ಟು ದೊಡ್ಡ ಸ್ಮೈಲ್ಸ್ ನೋಡಿ ಇಷ್ಟು ಖುಷಿ ಆಗ್ತಿದೆ ಅಂದರೆ, ನಿಮ್ಮಲ್ಲಿ ಇರೋ ಮೋಟಿವೇಶನ್, ನಿಮ್ಮಲ್ಲಿ ಇರೋ ಇನ್ಸ್ಪಿರೇಷನ್, ನಿಮ್ಮಲ್ಲಿ ಇರೋವಂಥ ಒಂದು ಖುಷಿ ಇದೆಯಲ್ಲ ಒಳಗಡೆಯಿಂದ, ಅದು ನಮ್ಮೆಲ್ಲರಿಗೂ ಬರಲಿ. ನಿಮ್ಮಿಂದ ನಾವು ಇಷ್ಟು ಕಲಿಬೇಕು ಅಂತ ಇದೆ ಲೈಫಲ್ಲಿ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಐ ಲವ್ ಯು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷತೆಗಳನ್ನು ಹೊತ್ತು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ.